ಎಲ್ರಿಗೂ ನಮಸ್ಕಾರ. ಆಸ್ಟ್ರೋಬಿ 33 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇದೇ ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಈ ಒಂದು ಗೋಚಾರದಿಂದ ಎಲ್ಲಾರ ಜೀವನದಲ್ಲೂ ಅನೇಕ ಬದಲಾವಣೆಗಳು ಬರ್ತಾ ಇದೆ. ಹಾಗೆ ತುಂಬಾನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ತಗೊಂಡು ಗುರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಎಷ್ಟೊಂದು ಜನಕ್ಕೆ ಏನೇನು ಆಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ನನ್ನ ಒಂದು ಆಸ್ಟ್ರಾಲಜಿ ಪ್ರಿನ್ಸಿಪಲ್ಸ್ ಇಂದ ನಾನು ಒಂದಷ್ಟು ಪ್ರೆಡಿಕ್ಷನ್ ನ ಡ್ರಾ ಮಾಡಿದ್ದೀನಿ. ನಿಮ್ಮ ಲಗ್ನ ಅಥವಾ ರಾಶಿ ಎರಡು ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ ಎರಡನ್ನೂ ನೋಡಿ, ಒಂದೇ ರಾಶಿ ಒಂದೇ ಲಗ್ನ ಇತ್ತು ಅಂತ ಹೇಳಿದ್ರೆ ನಿಮ್ಮ ರಾಶಿ ಲಗ್ನ ಯಾವ್ದಿದೆ ಅದ್ರ ಮೇಲೆ ನೋಡ್ತಾ ಹೋಗ್ಬೋದು. ಹೌದು, ಗುರು ಯಾವಾಗ್ಲೇ ಯಾವುದೇ ಒಂದು ರಾಶಿಗೆ ಬಂದ್ರು ತುಂಬಾ ಒಳ್ಳೆ ಒಳ್ಳೆ ವಿಷಯಗಳನ್ನ ತಗೊಂಡ್ ಬಂದು ಕೊಡ್ತಾರೆ. ಆದ್ರೆ ಈ ಸರಿ ಸಂಚಾರ ಮಾಡುವಂತಹ ಸಮಯದಲ್ಲಿ ಶನಿ ಮಹಾರಾಜರು ಅವ್ರ ಜೊತೆ ಕೂಡ ಇವರು ಸಂಬಂಧ ಬೆಸೆದಿದ್ದಾರೆ. ಈ ಒಂದು ಗೋಚಾರ ಕಂಪ್ಲೀಟ್ ಆಗಿ ಬರೀ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲೇ ನಮ್ಗೆ ಹ್ಯಾಪಿನೆಸ್ ನ ತಂದು ಕೊಡೋದಿಲ್ಲ. ಒಂದು ಹುಳುವಿಂದ ಒಂದು ಚಿಟ್ಟೆಯಾಗಿ ಬದಲಾಗುವಂತಹ ಸಮಯ ಆಗಿರುತ್ತೆ. ಈ ಒಂದು ಟೈಮ್ ಅಲ್ಲಿ ನಾವು ಎಷ್ಟು ಬದಲಾವಣೆಗಳು ನಮ್ಮ ಜೀವನದಲ್ಲಿ ತರ್ತೀವಿ ಅದು ಮುಂದೆ ನಮ್ಮ ಜೀವನನ ತುಂಬಾ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಯಾವ ರಾಶಿ ಯಾವ ಲಗ್ನಕ್ಕೆ ಯಾವ ತರ ಫಲಿತಾಂಶಗಳು ಈ ಒಂದು ಗುರು ಶನಿಯವರು ಕೊಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಟೈಮ್ ಸ್ಟಾಂಪ್ಸ್ ಕೂಡ ಇರುತ್ತೆ. ನೀವು ನಿಮ್ಮ ರಾಶಿ ಲಗ್ನದ ಟೈಮ್ ಅನುಗುಣವಾಗಿ ಕ್ಲಿಕ್ ಮಾಡಿ ನೀವು ನೋಡ್ತಾ ಹೋಗ್ಬೋದು. ವಿಡಿಯೋ ಶುರು ಆಗಕ್ಕಿಂತ ಮುಂಚೆ ಒಂದು ಸೂಕ್ಷ್ಮವಾದ ವಿಚಾರನ ಹೇಳಕ್ಕೆ ಹೊರಟಿದ್ದೀನಿ. ಗುರು ಯಾವ ಮನೆಯಲ್ಲಿ ಕುತ್ಕೊಂತಾರೋ ಅಲ್ಲಿ ನಾಶ ಮಾಡ್ತಾರೆ. ಶನಿ ಯಾವ ಮನೆಯಲ್ಲಿ ಕುತ್ಕೊಂತಾರೋ ಆ ಮನೆನ ಪ್ರೊಟೆಕ್ಟ್ ಮಾಡ್ತಾರೆ. ಗುರು ಯಾವ ಮನೇನ ನೋಡ್ತಾರೆ ಅದನ್ನ ಉದ್ಧಾರ ಮಾಡ್ತಾರೆ. ಶನಿ ಯಾವ ಮನೇನ ನೋಡ್ತಾರೆ ಅದನ್ನ ಸ್ಪಾಯಿಲ್ ಮಾಡ್ತಾರೆ. ಇವತ್ತು ನಾ ಶನಿ ಬಗ್ಗೆ ಮಾತಾಡ್ತಿಲ್ಲ, ಬರೀ ಗುರು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಆದ್ರೆ ಗುರು ಶನಿ ಎಲ್ಲಿ ಒಂದಾಗ್ತಾರೆ ಆ ಮನೆ ರಿಲೇಟೆಡ್ ಏನ್ ರಿಸಲ್ಟ್ ಇದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನಾನು ಇಲ್ಲಿ ನೋಟ್ ಡೌನ್ ಕೂಡ ಮಾಡ್ಕೊಂಡಿದ್ದೀನಿ. ಯಾವುದೋ ಒಂದು ಸಣ್ಣ ಪಾಯಿಂಟ್ ಕೂಡ ಮಿಸ್ ಆಗದೆ ಇರಂಗೆ ನನ್ನಲ್ಲಿರುವಂತಹ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ನೀವು ಅಷ್ಟೇ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ತಾ ಹೋಗಿ. ಸೊ ನಾನು ಇವಾಗ ಮೇಷರಾಶಿ ಮೇಷ ಲಗ್ನದಿಂದ ಶುರು ಮಾಡ್ತಾ ಇದ್ದೀನಿ. ಮೇಷ ರಾಶಿ ಮೇಷ ಲಗ್ನದವ್ರಿಗೆ ಗುರು ಬಂದ್ಬಿಟ್ಟು 4ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿಂದ ಗುರು ನಿಮ್ಮ 8ನೇ ಮನೆ 10ನೇ ಮನೆ 12ನೇ ಮನೆಯನ್ನ ನೋಡ್ತಾ ಇದ್ದಾರೆ. 12ನೇ ಮನೆ ಅಂತ ಹೇಳಿದ್ರೆ ಆಲ್ರೆಡಿ ಅಲ್ಲಿ ಶನಿ ಮಹಾರಾಜರು ಕೂತಿದ್ದಾರೆ. ಅಲ್ಲಿ ತುಂಬಾನೇ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಸೆಲ್ಫ್ ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಗುರು ಯಾವ ರೀತಿಯಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿಯಲ್ಲಿ ನಿಮ್ಗೆ ಕಷ್ಟ ಕೊಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮದುವೆ ಜೀವನದಲ್ಲಿ ಈ ಮೇಷ ರಾಶಿ ಅಥವಾ ಮೇಷ ಲಗ್ನದವರು ಹಿಂಸೆ ಪಡ್ತಾ ಇದ್ರೆ, ಯಾವ್ದೊಂದು ಪ್ರಾಬ್ಲಮ್ ಅಲ್ಲಿ ಹೋಗ್ತಾ ಇದ್ರೆ ಈ ಒಂದು ಪೀರಿಯಡ್ ಅದು ಮದುವೆ ಜೀವನನ ಸರಿ ಮಾಡ್ಕೊಳ್ಳುವಂತಹ ಪೀರಿಯಡ್ ಆಗಿರುತ್ತೆ. ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಯಾರಾದ್ರೂ ಸಾಲ ಕಟ್ಟಕ್ಕೆ ಆಗ್ತಿಲ್ಲ, ತುಂಬಾ ದಿನ ಆಗೋಗಿದೆ, ಸಾಲ ಬೆಳಿತಾನೆ ಇದೆ ಅಂತ ಹೇಳಿದ್ರೆ ಸಾಲ ಯಾರ್ದೊಬ್ರು ಸಹಾಯದಿಂದ ಅಥವಾ ನಿಮ್ಗೆ ತುಂಬಾ ದಾರಿಗಳು ಸಿಕ್ಕಿ ತೀರಿಸುವಂತ ಟೈಮ್ ಆಗಿರುತ್ತೆ. ಹಾಗೇನೆ ಯಾವ್ದಾದ್ರು ಕೋರ್ಟ್ ಕೇಸ್ ಏನಾದ್ರು ಓಡಾಡ್ತಿತ್ತು ಅಂದ್ರೆ ನಿಮ್ಮ ಫೇವರ್ ಆಗಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಗೆ ಇವಾಗ ಸ್ಪಿರಿಚುವಲ್ ಲೈಫ್ ಕಡೆ ಒಲವು ಬರ್ತಾ ಇರುತ್ತೆ. ಈಗ ಆಲ್ರೆಡಿ ಒಂದು 2 months ಬ್ಯಾಕ್ ಇಂದನೂ ಅದೇ ಫೀಲಿಂಗ್ ಇರುತ್ತೆ. ನಿಮ್ಗೆ ಸ್ವಲ್ಪ ಸ್ಪಿರಿಚುವಲ್ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ಅಳವಡಿಸ್ಕೊಳೋದಾಗಿರ್ಬೋದು, ಈ ತರನು ಕೂಡ ಸ್ಟಾರ್ಟ್ ಆಗಿರುತ್ತೆ. ಸೊ ಸ್ಪಿರಿಚುವಲಿ ಕೂಡ ನೀವು ಆಕ್ಟಿವ್ ಆಗ್ತಾ ಇದ್ದೀರಾ. ಹಾಗೇನೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಮೇಷ ರಾಶಿ ಅವರಿಗೆ 7.5 ಮೊದಲನೇ ಹಂತ ನಡೀತಾ ಇರೋದ್ರಿಂದ ಇಷ್ಟು ದಿನ ಏನೇ ಒಂದು ಸ್ಟಕ್ ಫೀಲ್ ಆಗ್ತಾ ಇದ್ರು ಈ ಒಂದು ಗುರು ಗೋಚಾರದಿಂದ ನಿಮ್ಗೆ ಒಂಥರ ಪ್ರೊಟೆಕ್ಷನ್ ಫೀಲ್ ಆಗುತ್ತೆ. ನನ್ನ ಜೊತೆಗೆ ಯಾರೋ ಇದ್ದಾರೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಸೊ ಈ ಒಂದು ಪೀರಿಯಡ್ ನಿಮ್ಗೆ ಒಂಥರ ಪ್ರೊಟೆಕ್ಟೆಡ್ ಫೀಲಿಂಗ್ ಅಂತಾನೆ ಹೇಳ್ಬೋದು. ಆದ್ರೆ ಗುರು ನಿಮ್ಮ 4ನೇ ಮನೆಗೆ ಬರ್ತಾ ಇರೋದ್ರಿಂದ ನೀವು ಒಳಗಡೆಗೆ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಅಷ್ಟು ಹೊರಗಡೆಗೆ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಅದೇ ಲೂಪಲ್ಲಿ ಹೋಗ್ತಾನೆ ಇರ್ಬೇಕಾಗುತ್ತೆ. ಸೊ ಬೆಟರ್ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಮಾಡಿ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಹಾಗೇನೆ ಎಷ್ಟು ಒಳ್ಳೆಯವರ ಸಂಘ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಅನಿಸುತ್ತೆ. ಈಗ ಸ್ವಲ್ಪ ಈಸಿ ಅಂತೂ ಇರಲ್ಲ, ಆದ್ರೆ ನೀವು ಈ ಒಂದು ಫೇಸ್ ಅಲ್ಲಿ ನೀವು ಟೈಮ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬಂದ್ರು ನೀವು ಫೇಸ್ ಮಾಡಕ್ಕೆ ರೆಡಿ ಆಗಿರ್ತೀರಾ. ಸೊ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಬಂದು ವೃಷಭ ರಾಶಿಯವ್ರಿಗೆ ಗುರು 3ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿಂದ 7ನೇ ಮನೆ 9ನೇ ಮನೆ 11ನೇ ಮನೆನ ನೋಡ್ತಾ ಇದ್ದಾರೆ. 11ನೇ ಮನೆಯಲ್ಲಿ ಶನಿ ಕೂಡ ಇರೋದ್ರಿಂದ ಈ ಗುರು ಮತ್ತೆ ಶನಿ ಏನು ನಿಮ್ಗೆ ರಿಸಲ್ಟ್ ಕೊಡ್ತಿದೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಪೀರಿಯಡ್ ಅಲ್ಲಿ ಸ್ವಲ್ಪ ಲೇಜಿನೆಸ್ ಫೀಲ್ ಆಗುತ್ತೆ. ನಿಮ್ಮ ಬಾಡಿ ಸಡನ್ ಆಗಿ ಎಲ್ಲಾನು
ಸ್ವಲ್ಪ ರೆಸ್ಟ್ ಮೂಡ್ಗೆ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಸ್ಪಿರಿಚುವಾಲಿಟಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗ್ತಾ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮದ್ವೆನೇ ಬೇಡ ಅನ್ನುವಂಥ ಪರಿಸ್ಥಿತಿ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಏನಾದರೂ ನೀವು ಒಳ್ಳೆ ಎಜುಕೇಶನ್ ಮಾಡಬೇಕು ಅಥವಾ ಹೈಯರ್ ಸ್ಕಿಲ್ನ ಕಲಿಬೇಕು ಅಥವಾ ಫಾರಿನ್ ಲ್ಯಾಂಡಲ್ಲಿ ಹೋಗಿ ಕಲಿಬೇಕು ಅಂತ ಹೇಳಿದ್ರೆ ಈ ಟೈಮ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಇವಾಗ ಒಂಥರ ಜೀವನದಲ್ಲಿ ಪ್ರೊಟೆಕ್ಷನ್ ಸಿಗುವಂತಹ ಟೈಮ್. ಇವಾಗ ಗುರು ಬಂದು ಅತಿಚಾರಿಯಲ್ಲಿ ಇರೋದ್ರಿಂದ ಎಲ್ಲ ಸ್ವಲ್ಪ ಬೇಗ ಆಗೋಗುತ್ತೆ. ನೀವು ಅಷ್ಟೇ ಕ್ವಿಕ್ ಆಗಿ ಡಿಸಿಷನ್ ಮಾಡ್ಬೇಕಾಗುತ್ತೆ. ಆ ಲೇಸಿನೆಸ್ ಆಗಿರ್ಬೋದು, ಲೆಥಾರ್ಜಿಕ್ನೆಸ್ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಬಿಟ್ಟು ಬೇಗ ಕ್ವಿಕ್ ಆಗಿ ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಂಡು ಡಿಸಿಷನ್ ತಗೊಂಡ್ರೆ ತುಂಬಾನೇ ಒಳ್ಳೆ ಟೈಮ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಲಾಸ್ಟ್ ಅಂದ್ರೆ 2025 ಮಾರ್ಚ್ ಇಂದನು ನಿಮ್ಮ ಸೋಷಿಯಲ್ ಸರ್ಕಲ್ ಅಲ್ಲಿ ಎಲ್ಲರೂ ಮುಖವಾಡ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ, ಯಾರು ನಿಜ ಯಾರು ಸುಳ್ಳು, ಯಾರು ಯಾವಾಗ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಯಾರು ಮಾಡಲ್ಲ ಅನ್ನೋದು. ಆದ್ರೆ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ನೀವು ಆಕ್ಷನ್ ತಗೊಂತೀರಾ, ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅನ್ನೋದು ಕೂಡ ಡಿಸಿಷನ್ ಕರೆಕ್ಟ್ ಆಗಿ ಮಾಡುವಂತಹ ಟೈಮ್ ಆಗಿರುತ್ತೆ. ಈ ಒಂದು ಟೈಮ್ ನ ನಿಮ್ಮ ಜೀವನದಲ್ಲಿ ಬೇಡದೇ ಇರುವಂತಹ ವಸ್ತುಗಳು ಅಥವಾ ಬೇಡದೇ ಇರುವಂತಹ ಜನಗಳನ್ನ ನಿಮ್ಮ ಜೀವನದಿಂದ ಹೊರಗಡೆ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈ ಒಂದು ಟೈಮಲ್ಲಿ ನೀವು ಕೇರ್ಫುಲ್ ಆಗು ಇರ್ಬೇಕಾಗುತ್ತೆ. ಸ್ವಲ್ಪ ಸೀಕ್ರೆಟ್ಸ್ ಕೂಡ ಹೊರಗಡೆ ಬರುತ್ತೆ. ಅದಕ್ಕೆ ಯಾರ ಹತ್ರ ಯಾವ ಸೀಕ್ರೆಟ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾತು, ನಿಮ್ಮ ವಿಷಯಗಳು ನಿಮ್ಮನ್ನ ಸಿಕ್ಕಿ ಅದರಿಂದ ಗೊಂದಲ ಉಂಟು ಮಾಡುತ್ತೆ. ನಿಮ್ಗೆ ಇಲ್ಲಿ ಲೇಸಿನೆಸ್ ಫೀಲ್ ಆಗೋದ್ರಿಂದ ಸ್ವಲ್ಪ ಎಕ್ಸರ್ಸೈಸ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎವ್ರಿ ಡೇ ಸ್ವಲ್ಪ ಬಾಡಿ ಮೂವ್ಮೆಂಟ್ ಇರಲಿ. ಇದರಿಂದ ಒಂದಷ್ಟು ವಿಷಯಗಳು ಕೆಟ್ಟದೇನಿದೆ ಅದನ್ನ ಅಲ್ಲೇ ಬಿಟ್ಟು ಒಳ್ಳೆ ವಿಷಯಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಬರುತ್ತೆ. ಸೊ ಆಲ್ ದ ಬೆಸ್ಟ್. ಮುಂದಿನ ರಾಶಿ ಮಿಥುನ ಲಗ್ನದವ್ರಿಗೆ ಈ ಗುರು ಸಂಚಾರ ಹೇಗಿರುತ್ತೆ ಅಂತ ನೋಡ್ಬಹುದು. ನಿಮ್ಗೆ ಗುರು 2ನೇ ಮನೆಗೆ ಪ್ರವೇಶ ಮಾಡ್ತಿದ್ದಾರೆ. ಇಲ್ಲಿಂದ 6ನೇ ಮನೆ, 8ನೇ ಮನೆ, 10ನೇ ಮನೆ. 10ನೇ ಮನೆಯಲ್ಲಿ ಶನಿ ಕೂಡ ಇರೋದ್ರಿಂದ ಈ ಒಂದು ರಿಸಲ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರ್ಬೇಕಾಗತ್ತೆ. ನಿಮ್ಮ ಮಾತೆ ಶಸ್ತ್ರ, ನಿಮ್ಮ ಮಾತೆ ನಿಮ್ಗೆ ಶತ್ರು ಕೂಡ ಆಗ್ಬೋದು. ಸೊ ಮಾತು ಏನ್ ಆಡ್ತೀರಾ ಅನ್ನೋದ್ರ ಮೇಲೆ ಗಮನ ಇರಲಿ. ಯಾಕಂದ್ರೆ ನಿಮ್ಮ ಮಾತಿಗೆ ಅಷ್ಟು ಬೆಲೆ ಸಿಗುವಂತಹ ಸಮಯ ಇರುತ್ತೆ. ಈ ಒಂದು ಟೈಮಲ್ಲಿ ನಿಮ್ಮ ಮಾತಿಂದನೇ ಕೆಲಸಗಳನ್ನ ಮುಗಿಸ್ಕೊಳ್ಳುವಂತಹ ಟೈಮ್ ಕೂಡ ಇರುತ್ತೆ. ಸೊ ಕೇರ್ಫುಲ್ ಆಗಿ ಇರಿ. ಆಮೇಲೆ ನಿಮ್ಮ ಜೀವನದಲ್ಲಿ ಕೆರಿಯರ್ ಅಲ್ಲಿ ಏನೂ ಆಗಿಲ್ಲ, ಜೀವನದಲ್ಲಿ ಎಲ್ಲದಕ್ಕೂ ನಾನು ಸಫರ್ ಆಗ್ತಾನೆ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಪೀರಿಯಡ್ ಅಲ್ಲಿ ನಿಮ್ಗೆ ಸಡನ್ ಬ್ರೇಸ್ ಸಿಗೋದಾಗಿರ್ಬೋದು ಅಥವಾ ಸಡನ್ ಆಗಿ ಏನೋ ಒಂದು ಚೇಂಜಸ್ ಬರೋದಾಗಿರ್ಬೋದು, ನಿಮ್ಮ ಫೇವರ್ ಆಗಿ ಕೆರಿಯರ್ಗೆ ಅದು ಕಾಣಿಸ್ತಾ ಬರುತ್ತೆ. ನಿಮ್ಗೆ ಏನಾದ್ರೂ ಅಕಲ್ಟ್ ಸೈನ್ಸಸ್ ಅಂದ್ರೆ ಅಸ್ಟ್ರಾಲಜಿ ಆಗಿರ್ಬೋದು, ಹೀಲಿಂಗ್ ಆಗಿರ್ಬೋದು, ಈ ತರ ಒಂದು ಗೂಢ ಶಾಸ್ತ್ರಗಳೇನು ಹೇಳ್ತಾರೆ ಅದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬರುವಂತಹ ಟೈಮ್ ಆಗಿರುತ್ತೆ. ಸಾಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪ್ಯಾರೆಂಟ್ಸ್ ಕಡೆಯಿಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಆ ಒಂದು ಸಾಲದಿಂದ ಹೊರಗಡೆ ಬರೋದಕ್ಕೆ ನಿಮ್ಮ ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಏನ್ ತಿಂತೀರಾ ಅನ್ನೋದ್ರ ಮೇಲೂ ಕೂಡ ಈ ಒಂದು ಪೀರಿಯಡ್ ಅಲ್ಲಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಆಹಾರ ಏನಾದ್ರೂ ಸರಿಯಾಗಿ ತಿಂದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಮ ಹೊಟ್ಟೆ ಸಂಬಂಧಿತ ಕಾಯಿಲೆಗಳನ್ನ ಅನುಭವಿಸಕ್ಕೂ ಕೂಡ ನೀವು ರೆಡಿ ಆಗಿರ್ಬೇಕಾಗುತ್ತೆ. ಈ ಟೈಮಲ್ಲಿ ಸಡನ್ ಡಿಸಿಷನ್ಸ್ ಕೂಡ ಬೇಡ. ಯೋಚನೆ ಮಾಡಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಬೇಕು, ಯಾವ್ದು ಬೇಡ ಅಂತ ಆಮೇಲೆ ಡಿಸಿಷನ್ ತಗೊಳೋದು ಒಳ್ಳೇದು. ಯಾಕಂದ್ರೆ ಈ ಟೈಮ್ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಚಿಕ್ಕ ಪುಟ್ಟ ವಿಷಯಗಳಿಂದ ಅದನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ್ದೂ ಸಪೋರ್ಟ್ ಸಿಗ್ತಲ್ಲ ಅಂತ ಹೇಳ್ಕೊಂಡ್ರೆ ಈ ಒಂದು ಟೈಮಲ್ಲಿ ನಿಮ್ಗೆ ಸಪೋರ್ಟ್ ಸಿಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈ ಒಂದು ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ನ ಈ ಒಂದು ನೆಗೆಟಿವ್ ಸೈಡ್ ಇಂದ ಪಾಸಿಟಿವ್ ಸೈಡ್ಗೆ ತರುವಂತಹ ಟೈಮ್ ಆಗಿರೋದ್ರಿಂದ ರೈಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಹಲವಾರು ಬದಲಾವಣೆಗಳು ಬರುತ್ತೆ. ನಿಮ್ಮ ಜೀವನ ಚೆನ್ನಾಗಿ ಆಗ್ತಾ ಬರುತ್ತೆ. ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಟೈಮ್ ಚೆನ್ನಾಗಿದೆ. ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಕಟಕ ರಾಶಿ ಕಟಕ ಲಗ್ನದವ್ರಿಗೆ ತುಂಬಾನೇ ಹೈಪ್ ಕೊಟ್ಟಿರುವಂತಹ ಒಂದು ಟ್ರಾನ್ಸಿಟ್ ಇದು. ಗುರು ಬಂದ್ಬಿಟ್ಟು 1ನೇ ಮನೆಗೆ ಬರ್ತಿದ್ದಾರೆ. ಇಲ್ಲಿಂದ 5ನೇ ಮನೆ ಮತ್ತೆ 9ನೇ ಮನೆ 7ನೇ ಮನೆನ ನೋಡ್ತಿದ್ದಾರೆ. ಈ ಒಂದು ಗೋಚರದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈ ಒಂದು ಟೈಮ್ ಹೌದು ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡ್ರು ಓವರ್ ಕಾನ್ಫಿಡೆನ್ಸ್ ಇಂದ ಜೀವನ ಹಾಳು ಮಾಡ್ಕೊಳ್ಳುವಂತಹ ಟೈಮ್ ಕೂಡ ಇದೇ ಆಗಿರುತ್ತೆ. ನನ್ಗೆ ಗೊತ್ತು, ನಾನೇ ಎಲ್ಲ, ನಾನ್ ಕಲ್ತಿದ್ದೆ ಎಲ್ಲ, ನಾನು ಹೇಳಿದ್ದೆ ಎಲ್ಲ ಅನ್ನೋ ತರ ಬೇಡ. ಇವಾಗ ಎಷ್ಟು ಕಾಮಾಗಿ ಇರ್ಬೋದು ಅಷ್ಟು ಕಾಮಾಗಿರ್ಲಿ. ಒಳ್ಳೇದಾಗ್ಬೇಕು ಅಂದ್ರೆ ನಾವು ಸ್ವಲ್ಪ ಒಳ್ಳೆಯವರಾಗಿ ಇರ್ಬೇಕು. ನಾವೇ ಎಲ್ಲ ಅಲ್ಲ, ನಮ್ಗಿನ್ನ ಸ್ವಲ್ಪ ದೊಡ್ಡದು ಅಲ್ಲೆಲ್ಲ ಕುತ್ಕೊಂಡು ನೋಡ್ತಿದ್ದಾರೆ. ಅದಕ್ಕೋಸ್ಕರ ಹಾಗೇನೆ ಯಾರಾದ್ರೂ ಬೇಬಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಒಂದು ಟೈಮ್ ಕನ್ಸೀವ್ ಆಗೋದಕ್ಕೆ. ಆಮೇಲೆ ನಿಮ್ಗೆ ಯೋಚನೆಗಳು ಕಟಕ ರಾಶಿಯವ್ರಿಗಂತೂ ಹೇಳೋದೇ ಬೇಡ. ಎಷ್ಟು ಟೆನ್ಷನ್ ಪ್ರಪಂಚದಲ್ಲಿದೆ, ಅರ್ಧ ಟೆನ್ಷನ್ ಇವ್ರ ತಲೆಯಲ್ಲೇ ಇರುತ್ತೆ ಪ್ರಪಂಚದೆಲ್ಲಾನು. ಸೊ ಈ ಒಂದು ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಹಾಗೆ ನಿಮ್ಮನ್ನ ನೀವು ಟೇಕ್ ಕೇರ್ ಮಾಡ್ಕೊಳ್ಳುವಂತಹ ಟೈಮ್. ಸೊ ಇಲ್ಲಿ ಸ್ವಲ್ಪ ಬದಲಾವಣೆ ಬರುತ್ತೆ. ನಿಮ್ ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿ, ಶಾಂತಿ ಆ ಥರ ಎಲ್ಲ ಇರುತ್ತೆ. ಹಾಗೇನೆ ಮದುವೆ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಎಲ್ಲೋ ಒಂದ್ ಕಡೆ ನಿಮ್ಗೆ ಆ ಒಂದು ಕಷ್ಟಗಳಿಂದ ಹೊರಗಡೆ ಬರುವಂತಹ ಸಮಯ ಆಗಿರುತ್ತೆ. ಮದುವೆ ಜೀವನಕ್ಕೆ ಇದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು.
ಹಾಗೇನೆ ನೀವೇನಾದ್ರು ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಇದ್ರೆ ಈ ಒಂದು ಟೈಮ್ ಪೀರಿಯಡ್ ಸೂಪರ್ ಆಗಿದೆ. ಹಾಗೇನೆ ಮನೆ ರಿಲೇಟೆಡ್ ಏನಾದ್ರೂ ಒಂದು ಕರ್ಮಗಳಿತ್ತು ಅಂದ್ರೆ ಕಳ್ಕೊಳ್ಳುವಂತಹ ಟೈಮ್ ಆಗಿರುತ್ತೆ. ನೀವು ದೂರ ಪ್ರಯಾಣಗಳು, ಕೆಲ್ಸದ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕು ಅಂತ ತುಂಬಾನೇ ಓಡಾಡುವಂತಹ ಸಮಯ ಕೂಡ ಇರುತ್ತೆ. ಇದನ್ನ ರೈಟ್ ವೇಲಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಈ ಒಂದು ಟ್ರಾವೆಲಿಂಗ್ ಇಂದಾನೆ ತುಂಬಾ ವಿಷಯಗಳನ್ನ ಕಲಿತೀರ, ತುಂಬಾ ಟ್ರಾನ್ಸ್ಫಾರ್ಮೇಶನ್ ಕೂಡ ಬರುತ್ತೆ. ಹಾಗೇನೆ ಕೆರಿಯರ್ ಅಂತ ಬಂದಾಗ ನೀವು ಇಷ್ಟು ದಿನ ಎಲ್ಲಿ ಸ್ಟಕ್ ಆಗಿದೆ ಅದು ಕೂಡ ಏಳಿಗೆ ಆಗ್ತಾ ಹೋಗುತ್ತೆ. ವೆಯ್ಟ್ ಗೇನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫುಡ್ ಮೇಲೆ ಅಥವಾ ಬಾಡಿ ಎಕ್ಸರ್ಸೈಸ್ ಮೇಲೆ ಸ್ವಲ್ಪ ಗಮನ ಕೊಡಿ. ಆಲ್ ದಿ ಬೆಸ್ಟ್. ರಾಶಿ ಬಂದು ಸಿಂಹ ರಾಶಿ. ಸಿಂಹ ರಾಶಿಯವ್ರಿಗೆ ಗುರು 12ನೇ ಮನೆಗೆ ಪ್ರವೇಶ ಮಾಡಿ 4ನೇ ಮನೆ, 6ನೇ ಮನೆ, 8ನೇ ಮನೆನ ನೋಡ್ತಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೀವು ಇಲ್ಲಿ ಈ ಒಂದು ಪೀರಿಯಡ್ ಅಲ್ಲಿ ಯಾರನ್ನಾದ್ರೂ ನಂಬ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅವರಿಂದ ಸ್ವಲ್ಪ ಬ್ಯಾಕ್ ಸ್ಟ್ಯಾಬ್ ಆಗುವಂತ ಟೈಮ್ ಆಗಿರುತ್ತೆ. ನಿಮ್ಗೆ ಇವಾಗ ಜೀವನದ ಮೇಲೆ ಸ್ವಲ್ಪ ವೈರಾಗ್ಯ ಕೂಡ ಬಂದಿರುತ್ತೆ. ಅದ್ರ ಕಡೆ ಕೂಡ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಏನಾದ್ರು ಸಾಲ ಇತ್ತು ಅಂದ್ರೆ ಅದನ್ನ ಹೋಗಿಸ್ಕೊಳ್ಳುವಂತಹ ಟೈಮ್ ಆಗಿರುತ್ತೆ. ಯಾವ್ದಾದ್ರು ಒಂದು ದಾರಿ ಬರುತ್ತೆ. ಸೊ ಅದಕ್ಕೋಸ್ಕರ ಆಪರ್ಚುನಿಟಿನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಗೆ ಯಾವಾಗ ಯಾವ ಆಪರ್ಚುನಿಟಿ ಬರುತ್ತೆ ಅದು ನಿಮಗೆ ಸೆಟ್ ಆಗುತ್ತೆ. ಅದರಿಂದ ಎಲ್ಲಾ ಕಷ್ಟಗಳಿಂದ ಹೊರಗಡೆ ಬರ್ಬೋದು ಅಂತ. ಹಾಗೇನೆ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ಇರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಪ್ರೊಟೆಕ್ಟೆಡ್ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಮನಃಶಾಂತಿ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಜೀವನದಲ್ಲಿ ಓಕೆ, ಇಷ್ಟು ದಿನ ನಾನು ಏನ್ ಬೇಕು ಅಂತ ನನ್ನ ಜೀವನದಲ್ಲಿ ಅಂತಿದ್ದೆ, ಇಂದ ಏನ್ ನನ್ಗೆಲ್ಲಾನು ಸಿಗ್ತಾ ಇದೆ ಅನ್ನುವಂತ ಫೀಲಿಂಗ್ ಕೂಡ ಇರುತ್ತೆ. ಮನೇಲಿ ತುಂಬಾನೇ ಶಾಂತಿಯುತ ವಾತಾವರಣ. ಯಾವ್ದಾದ್ರು ಒಂದು ಫಂಕ್ಷನ್ ಅಥವಾ ಯಾವ್ದಾದ್ರು ಒಂದು ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆಗುತ್ತೆ. ಚಿಕ್ಕದಾದ್ರೂ ತುಂಬಾ ಬದಲಾವಣೆಗಳು ನಿಮ್ಮ ಮನೆಯಲ್ಲಿ ತಂದ್ಕೊಳ್ಳುತ್ತೆ. ಸೊ ಅದ್ರ ಕಡೆ ಫೋಕಸ್ ಮಾಡಿ ಆ ಒಂದು ಫಂಕ್ಷನ್ ಚೆನ್ನಾಗಿ ಮಾಡೋ ತರ ಮಾಡ್ಕೊಳ್ಳಿ. ಆಮೇಲೆ ಯಾವ್ದಾದ್ರು ಒಂದು ದೀರ್ಘಕಾಲದಿಂದನೂ ಯಾವ್ದಾದ್ರು ಒಂದು ರೋಗದಲ್ಲಿ ಇತ್ತು, ಚಿಕ್ಕ ಪುಟ್ಟ ಆಗ್ಬೋದು, ದೊಡ್ಡದಾಗ್ಬೋದು, ಅದರಿಂದ ಸ್ವಲ್ಪ ಹೊರ್ಗಡೆ ಬರುವಂತಹ ಟೈಮ್ ಕೂಡ ಆಗಿರುತ್ತೆ. ಆಮೇಲೆ ಈಗ ನೀವೇನಾದ್ರೂ ಲವ್ ವಿಷಯಗಳೆಲ್ಲ ಅಂದ್ರೆ ಯಾವ್ದಾದ್ರು ಹೊಸದಾಗಿ ಲವ್ ಮಾಡ್ಬೇಕು ಅಂದ್ರೆ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ. ಆ ಒಂದು ಪೀರಿಯಡ್ ಅಂದ್ರೆ ಈ ಒಂದು ಪೀರಿಯಡ್ ಅಲ್ಲಿ ಲವ್ ರಿಲೇಶನ್ಶಿಪ್ ಅದಕ್ಕೆ ಚೆನ್ನಾಗಿಲ್ಲ. ಈ ಒಂದು ಪೀರಿಯಡ್ ಪರ್ಟಿಕ್ಯುಲರ್ಲಿ ನಿಮ್ಮ ಜೀವನನ ಸರಿ ಮಾಡ್ಕೊಳಕ್ಕೆ ಇರೋದು. ಸೊ ಈ ಒಂದು ಟೈಮ್ ಅಲ್ಲಿ ಜಸ್ಟ್ ಫೋಕಸ್ ಆನ್ ಯೋರ್ ಸೆಲ್ಫ್, ಎಲ್ಲಾನು ಚೇಂಜ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ತುಂಬಾನೇ ಒಳ್ಳೇದು. ಸೊ ಆಲ್ ದ ಬೆಸ್ಟ್. ಮುಂದಿನ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ. ಈ ರಾಶಿಯವ್ರಿಗೆ 11ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಿದ್ದಾರೆ. ನಿಮ್ಮ ಜಾತಕದಲ್ಲಿ 3ನೇ ಮನೆ, 7ನೇ ಮನೆ ಹಾಗೆ 5ನೇ ಮನೆನ ನೋಡ್ತಿರೋದ್ರಿಂದ ನಿಮ್ಗೆ ತುಂಬಾ ದಿನದಿಂದ ಮದ್ವೆಗೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಈ ಒಂದು ಗುರು ಸಂಚಾರದಿಂದ ನಿಮ್ಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಹಾಗೇನೆ ನಿಮ್ಮ ಮಾತೆ ವರ, ನಿಮ್ಮ ಮಾತೆ ಶಾಪ. ಸೊ ಆ ಕಡೆ ಕೇರ್ಫುಲ್ ಆಗಿರಿ. ನೀವು ಯಾರ ಹತ್ರ ಏನ್ ಮಾತಾಡ್ತೀರಾ ಅನ್ನೋದು ಕೂಡ ಇರುತ್ತೆ. ಯಾರ ಹತ್ರ ಹೋಗಿ ನೀವು ಮಾತಾಡ್ತೀರಾ ಅನ್ನೋದು ಕೂಡ ಇರುತ್ತೆ. ಸೊ ಈ ಒಂದು ಟೈಮ್ ಅಲ್ಲಿ ನಿಮ್ಮ ಮಾತಿನ ಮೇಲೆ ನಿಗಾ ಇರೋದು ಒಳ್ಳೆಯದು. ಯಾಕಂದ್ರೆ ನಿಮ್ಮ ಮಾತು ನಿಮ್ಗೆ ತುಂಬಾನೇ ತಂದು ಕೊಡುತ್ತೆ. ಈ ಒಂದು ಟೈಮ್ ಅಲ್ಲಿ ಇನ್ ಕೇಸ್ ಏನಾದ್ರು ನೀವು ಮಾರ್ಕೆಟಿಂಗ್, ಸೇಲ್ಸ್ ಆ ತರ ಒಂದು ಪ್ರೊಫೆಷನಲ್ ಇದ್ರು ಅಂತ ಹೇಳಿದ್ರೆ ತುಂಬಾನೇ ಪೀಕ್ ಅಲ್ಲಿ ಕರ್ಕೊಂಡು ಹೋಗುವಂತಹ ಟೈಮ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಬೇವಿಗೆ ಪ್ಲಾನ್ ಮಾಡ್ತಾ ಇದ್ರೆ ಒಳ್ಳೆ ಟೈಮ್ ಆಗಿರುತ್ತೆ. ನಿಮ್ಮನ್ನ ಇಷ್ಟು ದಿನ ಯಾರು ನಿಮ್ಮ ಜೀವನದಲ್ಲಿ ಅರ್ಥ ಮಾಡ್ಕೊಳೋರಿಲ್ಲ, ನನ್ನ ಜೀವನ ಯಾಕೆ ಹೀಗೆ, ನಾನು ಎಲ್ಲಾನು ಅರ್ಥ ಮಾಡ್ಕೊಂತೀನಿ, ನನ್ನನ್ನು ಯಾರು ಅರ್ಥ ಮಾಡ್ಕೊಳಲ್ಲ ಅಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳೋರು ನಿಮ್ಮ ಜೀವನಕ್ಕೆ ಬರ್ತಾರೆ. ಹಾಗನ್ಬಿಟ್ಟು ಬಂದವರೆಲ್ಲ ನಿಮ್ಮನ್ನ ಅರ್ಥ ಮಾಡ್ಕೊಂತಾರೆ ಅಂತ ಹೇಳಕ್ಕಾಗಲ್ಲ. ನೀವು ಕರೆಕ್ಟ್ ಆಗಿ ಅದನ್ನ ಅನಲೈಸ್ ಮಾಡ್ಬೇಕಾಗುತ್ತೆ. ಯಾರು ಸರಿ ನನ್ನ ಜೀವನಕ್ಕೆ, ಯಾರು ಬೇಕು ಬೇಡ ಅಂತ. ಆಮೇಲೆ ನಿಮ್ಮ ಸೋಷಿಯಲ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ಕೇರ್ಫುಲ್ ಆಗಿರಿ. ನೀವ್ ಏನೇ ಒಳ್ಳೇದ್ ಮಾಡಿದ್ರು ಕೊನೆಗೆ ನಿಮ್ಮ ಮೇಲೆ ಬ್ಲೇಮ್ಸ್ ಬರುವಂತಹ ಟೈಮ್ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಆಮೇಲೆ ನೀವು ಏನಾದ್ರೂ ಬೇರೆಯವರಿಂದ ಹೆಲ್ಪ್ ತಗೋಬೇಕು ಅಂದ್ರೆ ಒಳ್ಳೆ ಟೈಮ್ ಆಗಿರುತ್ತೆ. ನೀವು ಯಾರಿಗಾದ್ರೂ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಸೊ ಆಲ್ ದಿ ಬೆಸ್ಟ್. ಮುಂದಿನ ರಾಶಿ ಬಂದ್ಬಿಟ್ಟು ತುಲಾ ರಾಶಿ. ತುಲಾ ಲಗ್ನದವ್ರಿಗೆ ಈ ಒಂದು ಗುರು ಸಂಚಾರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಗೆ 10ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಿದ್ದಾರೆ. 2ನೇ ಮನೆ, 4ನೇ ಮನೆ ಹಾಗೆ 6ನೇ ಮನೆಯನ್ನ ನೋಡ್ತಾ ಇದ್ದಾರೆ. ಆದಾಯ ಸ್ವಲ್ಪ ಇನ್ಕ್ರೀಸ್ ಆಗುವಂತಹ ಸಮಯ ಆಗಿರುತ್ತೆ. ನಿಮ್ಗೆ ಮನ್ಸಲ್ಲಿ ಏನೋ ಒಂಥರ ನೆಮ್ಮದಿ ಸಿಗುವಂತಹ ಟೈಮ್. ತುಂಬಾ ದಿನದಿಂದ ನೀವೇನ್ ಅನ್ಕೊಂಡಿದ್ದೀರ ಅದ್ ಮಾತಾಡಕ್ಕಾಗ್ದಿಲ್ಲ, ಕುದ್ಕೆಯಲ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಇವಾಗ ನೀವು ಎಲ್ಲಾನು ಮನ್ಸಲ್ಲಿ ಇರೋದು ಹೇಳ್ಕೊಂತೀರಾ. ಇಲ್ಲ ಅಂತಂದ್ರೆ ನಿಮ್ಗೆ ನೀವು ಒಂದಷ್ಟು ವಿಷಯಗಳನ್ನ ರಿಯಲೈಸ್ ಮಾಡ್ಕೊಂತೀರಾ. ಮನ್ಸಿಗೆ ನಿಮ್ಮ ನೆಮ್ಮದಿನ ನೀವೇ ಹೋಗುವಂತ ಟೈಮ್ ಆಗಿರುತ್ತೆ. ಏನಾದ್ರೂ ಆಸ್ತಿ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಟೈಮ್ ಆಗಿರುತ್ತೆ ಇದು. ಹಾಗೇನೆ ಏನಾದ್ರೂ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಅದು ಮುಂದೆ ದೊಡ್ಡದಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೇನೆ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಟೈಮ್ ಆಗಿರುತ್ತೆ. ಕೆಲಸದಲ್ಲಿ ಸುಮ್ನೆ ಇಲ್ದೇ ಇರೋದೆಲ್ಲ ನಿಮ್ಮ ಮೇಲೆ ಹೇಳುವಂತ ಟೈಮ್ ಕೂಡ ಇರುತ್ತೆ. ಆ ಕಡೆ ಕೇರ್ಫುಲ್ ಆಗಿ ಇರಿ. ಏನೇ ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೂ ಅಲ್ಲಿಂದ ಅಲ್ಲಿಗೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ತುಂಬಾ ದೂರವರೆಗೂ ಬಿಡಕ್ಕೆ ಹೋಗ್ಬೇಡಿ.
ಫ್ಯಾಮಿಲಿ ಸಪೋರ್ಟ್ ಸಿಗುವಂತಹ ಟೈಮ್ ಆಗಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾರು ಇಲ್ಲ, ಫ್ರೆಂಡ್ಸ್ ಇಲ್ಲ, ಅವ್ರಿಲ್ಲ ಇವ್ರಿಲ್ಲ ಅಂತ ಅನ್ಕೊಳೋ ಬದಲು ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಕುತ್ಕೊಂಡು ಸ್ಪೆಂಡ್ ಮಾಡೋದು ತುಂಬಾನೇ ಒಳ್ಳೇದಾಗಿರುತ್ತೆ. ಹಾಗೇನೆ ಫ್ಯಾಮಿಲಿ ಬಿಸ್ನೆಸ್ ಏನಾದ್ರೂ ಇತ್ತು ಅದನ್ನ ನೀವು ನೋಡ್ಕೊಂತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮಿಂದ ಸ್ವಲ್ಪ ಪ್ರಾಫಿಟ್ ಬರುವಂತಹ ಟೈಮ್ ಕೂಡ ಇರುತ್ತೆ. ಸೊ ಫ್ಯಾಮಿಲಿ ಬಿಸ್ನೆಸ್ ಇತ್ತು ಅಂತ ಹೇಳಿದ್ರೆ ಅದನ್ನ ಗ್ರೋತ್ ಕಡೆ, ಎಕ್ಸ್ಪಾನ್ಷನ್ ಕಡೆ ಸ್ವಲ್ಪ ನೀವು ಗಮನ ಹರಿಸೋದು ಒಳ್ಳೇದು. ಸೊ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದವ್ರಿಗೆ ಗುರು ಸಂಚಾರ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಕಟಕ ರಾಶಿ ಬಿಟ್ಟರೆ ತುಂಬಾ ಒಳ್ಳೆ ವಿಷಯಗಳು ಹೇಳಿರೋದೆ ವೃಶ್ಚಿಕ ರಾಶಿಯವ್ರಿಗೆ. ಬಟ್ ನಿಜವಾಗ್ಲೂ ಹಾಗಿದ್ಯಾ ಅಂತ ನೋಡ್ತಾ ಹೋಗೋಣ. ನಿಮ್ಗೆ ಇದು ಕರ್ಮ ಕ್ಲಿಯರಿಂಗ್ ಟೈಮ್ ಆಗಿರುತ್ತೆ. ಇದು ನಿಮ್ಗೆ ಯಾವುದೋ ಒಂದು ಒಳ್ಳೇದಾಗಿ ತಂದ್ಕೊಡಲ್ಲ. ತುಂಬಾ ದಿನದಿಂದ ಸ್ಟಕ್ ಆಗಿರ್ತಾರೆ. ಯಾವ್ದೋ ಒಂದು ಕರ್ಮ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಮಾಡಿರೋದಕ್ಕೆ, ಒಳ್ಳೇದ್ ಮಾಡಿದ್ರು ಅದಕ್ಕೆ ಕೂಡ ರಿಸಲ್ಟ್ ಬರುತ್ತೆ, ಕೆಟ್ಟದ್ ಮಾಡಿದ್ರು ಅದನ್ನ ಅನುಭವಿಸೋಕ್ಕೂ ಕೂಡ ಟೈಮ್ ಇದೇ ಆಗಿರುತ್ತೆ. ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಸ್ಟಕ್ ಆಗಿದ್ರೆ ಪ್ರೊಸೀಡ್ ಆಗುವಂತಹ ಟೈಮ್ ಆಗಿರುತ್ತೆ. ಈ ಒಂದು ಪೀರಿಯಡ್ ನಿಮ್ಗೆ ಈಸಿಯಾಗಿ ಕೂತ್ಕೊಂಡಲ್ಲೇ ಪ್ಲೇಟ್ ಅಲ್ಲಿ ಎಲ್ಲಾನು ಬಂದ್ ಬೀಳಲ್ಲ. ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನ್ ಬೇಕೋ ಅದನ್ನ ಫೈಟ್ ಮಾಡಿ ಪಡ್ಕೋಬೇಕಾಗುತ್ತೆ. ಆ ತರ ಒಂದು ಪೀರಿಯಡ್ ಆಗಿರುತ್ತೆ. ಟೈಮ್ ಯೂಸ್ ಮಾಡ್ಕೊಂಡ್ರೆ ಏಳ್ಗೆ ಇರುತ್ತೆ, ಇಲ್ಲ ಅಂತಂದ್ರೆ ಎಲ್ಲಿದ್ದೀರಾ ಅಲ್ಲೇ ಇರ್ತೀರಾ. ಈ ಜೀವನದಲ್ಲಿ ಒಂಥರ ನಿಮ್ಗೆ ಈಗ ಒಂಥರ ಸಕ್ಸಸ್ಗೆ ಈಸಿಯಾಗಿ ತಾರ್ ರೋಡ್ ಹಾಕ್ಸಿ ಅಥವಾ ಏನೋ ಸಿಮೆಂಟ್ ರೋಡ್ ಆದ್ರೂ ಮಾಡಿ ಕೊಡ್ತಾ ಇದಾರೆ ದೇವ್ರು. ಇವಾಗಾದ್ರೂ ನಾ ಸ್ಮೂತ್ ಆಗಿ ಮಾಡ್ಕೊಡ್ತಾ ಇದ್ದೀನಿ, ಇಲ್ಲಿಂದ ಹೆಂಗಾಗುತ್ತೆ ಅಷ್ಟು ಬೇಗ ಹೋಗಿ ಒಳ್ಳೆ ಜಾಗ ಸೇರ್ಕೊ ಅಂತ. ಬಟ್ ಆ ಟೈಮ್ ನ ಅನಲೈಸ್ ಮಾಡ್ಬೇಕಾಗಿರೋದು ನೀವು. ಯಾಕಂದ್ರೆ ವೃಶ್ಚಿಕ ರಾಶಿಯವರು ಅಷ್ಟು ಯೋಚನೆ ಮಾಡಿನ ಟೈಮ್ ವೇಸ್ಟ್ ಮಾಡ್ತಾರೆ. ಈ ಟೈಮ್ ನೀವು ಟೈಮ್ ವೇಸ್ಟ್ ಮಾಡೋದಕ್ಕೆ ಅಲ್ವೇ ಅಲ್ಲ, ಮುಂದೆ ಹೋಗ್ಬೇಕಾಗುತ್ತೆ, ನುಗ್ಗಬೇಕಾಗುತ್ತೆ, ಫೈಟ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳುವಂತಹ ಟೈಮ್ ಆಗಿರುತ್ತೆ. ಸೊ ಈ ಒಂದು ಗುರು ಸಂಚಾರ ನಿಮ್ಗೆ ಪ್ಲೇಟಲ್ಲೇ ಅದಾಗದೆ ತಂದ್ಕೊಡ್ತಲ್ಲ. ನೀವೇ ಫೈಟ್ ಮಾಡಿದ್ರೆ ಮಾತ್ರ ನೀವು ಅನ್ಕೊಂಡಿದ್ದೆಲ್ಲ ಸಿಗುತ್ತೆ. ನಿಮ್ಮ ಮಾತು, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಆಗಿರುವಂತಹ ವಿಷಯಗಳು ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ, ಬೇರೆಯವ್ರಿಗೆ ಗೈಡ್ ಮಾಡಿದಾಗ ಅವರ ಜೀವನ ತುಂಬಾ ಚೆನ್ನಾಗಿ ಆಗ್ತಾ ಬರುತ್ತೆ. ನಿಮ್ಮನ್ನ ಅವರು ಒಳ್ಳೆ ಗೈಡ್ ಆಗಿ ಕೂಡ ನೋಡ್ತಾ ಬರ್ತಾರೆ. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಯಾರಾದ್ರೂ ಬಂದು ನಿಮ್ಮ ಹತ್ರ ಏನಾದ್ರೂ ಒಂದು ಸಲಹೆ ಕೇಳಿದ್ರು, ಸಿಂಪಲ್ ಆಗಿದ್ರು ಕೊಡಕ್ಕೆ ಹಿಂದೆ ಮುಂದೆ ನೋಡ್ಬೇಡಿ. ನೀವು ಕೊಡುವಂತ ಚಿಕ್ಕ ಸಲಹೆ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಯಾ, ಆಲ್ ದ ಬೆಸ್ಟ್. ನೆಕ್ಸ್ಟ್ ರಾಶಿ ಅಥವಾ ಲಗ್ನ ಬಂದು ಧನಸ್ಸು ರಾಶಿ. ಇವ್ರಿಗೆ 8ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಿರೋದ್ರಿಂದ ಈ ಒಂದು ಟೈಮ್ ಪೀರಿಯಡ್ ಸ್ವಲ್ಪ ಹೆವಿ ಆಗಿರುತ್ತೆ. ಈ ಒಂದು ಮನೆಯಲ್ಲಿ ಕೂತ್ಕೊಂಡು ನಿಮ್ಮ 12ನೇ ಮನೆ, 2ನೇ ಮನೆ, 4ನೇ ಮನೆ ನೋಡ್ತಿರುವಂತಹ ಗುರು ಏನ್ ರಿಸಲ್ಟ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ನಿಮ್ಗೆ ಇವಾಗ ಕಂಪ್ಲೀಟ್ ಆಗಿ ಒಂದ್ ಪರ್ಸನ್ ಏನಿದ್ರ, ನೀವು ತುಂಬಾ ದಿನದಿಂದ ಇಲ್ಲ ನಾನು ಬದಲಾಗ್ಬೇಕು, ಒಂದಷ್ಟು ಬದಲಾವಣೆಗಳು ನನ್ನ ಜೀವನಕ್ಕೆ ತರಬೇಕು ಅಂತ ಹೇಳಿದ್ರೆ ಈ ಒಂದು ಪೀರಿಯಡ್ ತುಂಬಾನೇ ಕರೆಕ್ಟ್ ಆಗಿರುವಂತಹ ಟೈಮ್. ಅದನ್ನ ರೈಟ್ ವೇಲಿ ಯೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕದ್ದು ಮುಚ್ಚಿ ಕೆಲಸ ಮಾಡಕ್ ಹೋಗ್ಬಿಡಿ. ಅದು ಹೆಂಗಾದ್ರೂ ಮಾಡಿ ಹೊರಗಡೆ ಬರುತ್ತೆ, ನಿಮ್ಗೆ ಅವಮಾನಗಳಾಗುವಂತ ಚಾನ್ಸಸ್ ಇರುತ್ತೆ. ಏನೇ ಒಂದು ಹಿಡನ್ ಟ್ಯಾಲೆಂಟ್ ಇತ್ತು, ಯಾರು ಇಷ್ಟು ದಿನ ಆ ಒಂದು ಟ್ಯಾಲೆಂಟ್ಗೆ ಬೆಲೆ ಕೊಡ್ತಿಲ್ಲ ಅಂದ್ರೆ ಯಾವ ಹಿಡನ್ ಟ್ಯಾಲೆಂಟ್ ಇದೆ ಅದರಿಂದನೇ ಮೇಲೆ ಬರುವಂತ ಟೈಮ್ ಕೂಡ ಆಗಿರುತ್ತೆ. ಹಾಗೇನೆ ನಿಮ್ಮ ಜೀವನದಲ್ಲಿ ಏನೋ ಒಂಥರ ಪ್ರೊಟೆಕ್ಷನ್ ಇರುತ್ತೆ. ಎಲ್ಲೇ ಹೋದ್ರೂ ಸ್ವಲ್ಪ ಬಚಾವಾಗಿ ಬರೋದಾಗಿರ್ಬೋದು, ಅಥವಾ ಎಲ್ಲೂ ನಿಮ್ಗೆ ಏನು ಕೆಲಸನೇ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಒಂದು ಡಿವೈನ್ ಪ್ರೊಟೆಕ್ಷನ್ ಇಂದ ಎಲ್ಲಾ ಕೆಲಸಗಳಾಗೋದಾಗಿರ್ಬೋದು ಆಗುತ್ತೆ. ಇನ್ ಕೇಸ್ ಯಾರಾದ್ರೂ ಜ್ಯೋತಿಷಿಗಳಾಗಿದ್ರಿ, ಹೀಲರ್ಸ್ ಆಗಿದ್ರಿ ಅಂತ ಹೇಳಿದ್ರೆ ಈ ಒಂದು ಟೈಮ್ ಪೀರಿಯಡ್ ಸೂಪರ್ ಆಗಿ ಇರುತ್ತೆ. ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ನನ್ನ ಕಡೆಯಿಂದ ಸಜೆಷನ್, ಫ್ಯಾಮಿಲಿ ಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಂಡನ್ನ ಇನ್ಮೇಲೆ ಜಾಸ್ತಿನೇ ಆಗುತ್ತೆ. ಅದನ್ನ ಹಾಗೆ ಕನ್ಸಿಡರ್ ಮಾಡ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ತುಂಬಾನೇ ಒಳ್ಳೆ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಬರುತ್ತೆ. ಹಾಗೇನೆ ಪ್ರಾಪರ್ಟಿ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಖಾಲಿ ಜಾಗ ಪರ್ಚೇಸ್ ಮಾಡೋದು, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂದ್ರೆ ಅದನ್ನ ಡೆವಲಪ್ ಮಾಡುವಂತ ಟೈಮ್ ಕೂಡ ಇದಾಗಿರುತ್ತೆ. ಸೊ ಆ ಕಡೆ ಕೂಡ ನೀವು ಫೋಕಸ್ ಮಾಡ್ಬೋದು. ಹಾಗೇನೆ ಇಷ್ಟು ದಿನ ನೀವು ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಯಾವಾಗ್ಲೂ ಆಗಿರೋ ವಿಷಯಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ. ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಎಲ್ಲಾನು ಬಿಟ್ಬಿಟ್ಟು ಹೊಸ ಜೀವನ ಸ್ಟಾರ್ಟ್ ಮಾಡೋಕೆ ಅದಕ್ಕೆ ಟೈಮ್ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ನೀವೇನಾದ್ರೂ ಫಾರಿನ್ ಕರೆನ್ಸಿ ಅಥವಾ ಫಾರಿನ್ ಲ್ಯಾಂಡ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಈ ಒಂದು ಟೈಮ್ ಪೀರಿಯಡ್ ಸೂಪರ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ರೆಮಿಡಿ ಕೊಡ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಸೇವೆಯಲ್ಲಿ ಪಾಲ್ಗೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೊಂದ್ ಕಡೆ ಸ್ಟಕ್ ಆಗಿರೋದ್ರಿಂದ ಹೊರಗಡೆ ಬರ್ತೀರಾ. ಸೊ ಆಲ್ ದ ಬೆಸ್ಟ್. ಮುಂದಿನ ರಾಶಿ, ಮುಂದಿನ ಲಗ್ನ ಮಕರ ರಾಶಿಗೆ ಹೋಗೋಣ. ನಿಮ್ಗೆ 7ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಿದ್ದಾರೆ. 11ನೇ ಮನೆ, 1ನೇ ಮನೆ, ಹಾಗೆ 3ನೇ ಮನೆನ ನೋಡ್ತಿದ್ದಾರೆ. ನಿಮ್ಗೆ ನಾನ್ ಸಜೆಷನ್ ಬಂದ್ಬಿಟ್ಟು ಮದ್ವೆ ಯಾರಾದ್ರೂ ಆಗ್ಬೇಕು ಅಂದ್ರೆ ಸ್ವಲ್ಪ ದಿನ ಮುಂದೆ ತಳ್ಬಿಡಿ. ನಾಟ್ ನೆಸೆಸರಿ ಈಗ ಅರ್ಜೆಂಟ್ ಆಗಿ ಮದ್ವೆ ಆಗ್ಬೋದು. ಯಾಕಂದ್ರೆ ಇವಾಗ ಅರ್ಜೆಂಟ್ ಅಲ್ಲಿ ಮದ್ವೆ ಆಗ್ತೀರಾ, ನಿಮ್ಮ ಮನಸ್ಸಲ್ಲಿ ನಿಜವಾಗ್ಲೂ ಮದ್ವೆ ಆಗ್ಬೇಕು ಅನ್ನೋದು ಕೂಡ ಇರೋದಿಲ್ಲ. ಸ್ಪಿರಿಚುಯಾಲಿಟಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಫ್ಯಾಮಿಲಿ ಅನ್ನೋದು ಕನೆಕ್ಷನ್ ಎಲ್ಲೋ ಕಡೆ ಬಿಟ್ಟು ಹೋಗ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ಮದ್ವೆ ಆಗಿದ್ರೆ ಈ ತರ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ನೀವು ಆಸ್ ಎ ಕಪಲ್ ಹೋಗಿ ಬರೋದು ತುಂಬಾನೇ ಒಳ್ಳೇದು. ಇಲ್ಲ ಅಂತಂದ್ರೆ ಎಮೋಷನಲ್ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ. ಹಾಗೇನೆ ನಿಮ್ಗೆ ಸ್ವಲ್ಪ ಮರ್ಯಾದೆ ಕೊಡೋರು ಕೂಡ ಜಾಸ್ತಿ ಆಗ್ತಾರೆ. ಅದು ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಅವ್ರು ಮರ್ಯಾದೆ ಕೊಡ್ತಿದಾರೆ, ನನ್ನ ಹೊಗಳುತ್ತಿದ್ದಾರೆ ಅಂತ ನೀವೇನಾದ್ರೂ ದುಡ್ಡು
ಕೊಟ್ರೆ ವಾಪಸ್ ಬರೋದು ಯಾವುದೇ ಲಕ್ಷಣ ಇಲ್ಲ. ಸೊ ದುಡ್ಡು ಯಾರಿಗೂ ಕೊಡಕ್ ಹೋಗ್ಬೇಡಿ. ದುಡ್ಡಿನ ವ್ಯವಹಾರನು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳು, ಒಳ್ಳೆ ರೀತಿಯ ಬದಲಾವಣೆಗಳು ಬರುತ್ತೆ. ಎಲ್ಲಿ ಎಷ್ಟು ದಿನದಿಂದ ಎಲ್ಲಾ ಕಡೆನೂ ಗೈಡೆನ್ಸ್ ನ ಕೇಳಿದ್ರು ನಿಮ್ಗೆ ಜೀವನದಲ್ಲಿ ಬದಲಾವಣೆ ತಂದ್ಕೊಳಕ್ಕಾಗಿಲ್ಲ, ಅಥವಾ ನಾನೇ ಅನ್ನೋದು ಒಂದು ಅಹಂಕಾರ ಇರೋದೆಲ್ಲ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ನಿಮ್ಗೆ ಯಾವುದೇ ಒಂದು ವಿಷಯಕ್ಕೂ ಭಯ ಅನ್ನೋದು ಹೋಗ್ಬಿಡುತ್ತೆ. ಎಲ್ಲದಕ್ಕೂ ಮುಂದೆ ನಿಂತ್ಕೊಂಡು ಹೋಗ್ತೀರಾ, ನುಗ್ಗುತ್ತೀರಾ, ನಿಮ್ಗೆ ಏನ್ ಬೇಕೋ ಅದು ಪಡ್ಕೊಳ್ಳುವಂತಹ ಟೈಮ್ ಆಗಿರುತ್ತೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಆಸ್ಪತ್ರೆಗೆ ಖರ್ಚಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂದ್ರೆ ನಿಮ್ಮ ಹತ್ರನೇ ಬಂದು ದುಡ್ಡು ಕೇಳುವಂತಹ ಟೈಮ್ ಕೂಡ ಇರುತ್ತೆ. ಸೊ ಎಷ್ಟ್ ಮಾಡ್ಬೇಕು, ಎಷ್ಟ್ ಕೊಡ್ಬೇಕು ಅನ್ನೋದನ್ನ ಕೊಡಿ. ಯಾಕಂದ್ರೆ ಈ ಟೈಮಲ್ಲಿ ನಿಮ್ಗೆ ಇನ್ಕಮ್ ಕೂಡ ಜಾಸ್ತಿ ಆಗೋದ್ರಿಂದ ಜನಗಳು ನಿಮ್ಮ ಅಡ್ವಾಂಟೇಜ್ ತಗೊಂತಾರೆ. ಹಾಗೇನೆ ಮಕರ ರಾಶಿಯವ್ರಿಗೆ ಇನ್ನೂ ಒಂದು ಸಜೆಷನ್ ಏನು ಅಂತ ಹೇಳೋದಾದ್ರೆ, ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮೋಸ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆ ಕಡೆ ಕೇರ್ಫುಲ್ ಆಗಿ ಇರಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ಯಾರಾಗ್ಬೇಕು ಯಾರಾಗ್ಬಾರ್ದು ಅಂತ ನೀವು ಡಿಸೈಡ್ ಮಾಡಿ. ಅವ್ರು ಬಂದ್ಬಿಟ್ಟು ಇವ್ರು ಒಳ್ಳೆಯವ್ರು ಅದಕ್ಕೆ ಫ್ರೆಂಡ್ ಆಗ್ತೀನಿ ಅಂತ ಹೇಳಿದ್ರೆ ಕರ್ಕೋಬೇಡಿ. ಅವ್ರು ನಿಮ್ಮನ್ನ ಯೂಸ್ ಮಾಡ್ಕೊಳಕ್ಕೋಸ್ಕರ ಬರ್ತಾ ಇರ್ತಾರೆ. ಹಾಗೇನೆ ನಿಮ್ಮ ಸಿಬ್ಲಿಂಗ್ಸ್ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಅವ್ರ ಕಡೆ ನಾನು ಸ್ವಲ್ಪ ಸಹಾಯ ಸಿಗುವಂತಹ ಸಮಯ ಆಗಿರುತ್ತೆ. ಸೊ ಅದ್ರ ಕಡೆ ಫೋಕಸ್ ಮಾಡಿ. ನಿಮ್ಮ ಸಿಬ್ಲಿಂಗ್ ಜೊತೆ ಏನಾದ್ರು ಮನಸ್ತಾಪ ಇತ್ತು ಅಂತ ಹೇಳಿದ್ರು ಅದನ್ನ ಹೋಗಿಸ್ಕೊಡಿ. ಆಲ್ ದ ಬೆಸ್ಟ್. ಮುಂದಿನ ರಾಶಿ, ಮುಂದಿನ ಲಗ್ನ ಬಂದು ಕುಂಭ. ಇವ್ರಿಗೆ 6ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಾ ಇದ್ದಾರೆ. 10ನೇ ಮನೆಯನ್ನ ನೋಡ್ತಿದ್ದಾರೆ, 12ನೇ ಮನೆಯನ್ನ ನೋಡ್ತಿದ್ದಾರೆ, 2ನೇ ಮನೆಯನ್ನ ನೋಡ್ತಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ ಸಾಲ ಮಾಡ್ಬೇಕು ಅಂತ ಹೇಳ್ತಿದ್ರೆ ನೆಸೆಸರಿ ಇಲ್ದೆ ಸಾಲ ಮಾಡಕ್ಕೆ ಹೋಗ್ಬೇಡಿ. ಅದು ಮುಂದೆ ಜಾಸ್ತಿಯಾಗಿ ಬೆಳೀತಾ ಹೋಗುತ್ತೆ ಹೊರತು ಯಾವತ್ತೂ ಒಂದಿನ ಅದು ತೀರುವಂತಹ ಸಂದರ್ಭಗಳೇ ಬರೋದಿಲ್ಲ. ಕೆಲಸ ಅಂತ ಬಂದಾಗ ನಿಮ್ಗೆ ಇಲ್ಲಿ ಕೆಲಸದಲ್ಲಿ ಸಪೋರ್ಟ್ ಸಿಗೋದಾಗಿರ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಕಂಪ್ಲೀಟ್ ಸ್ಕಿಲ್ ನ ತೋರಿಸುವಂತಹ ಟೈಮ್ ಆಗಿರುತ್ತೆ. ಹಾಗೇನೆ 12ನೇ ಮನೆ, ವೈರಾಗ್ಯಗಳು ಬೇಡ, ಮೋಸ ಹೋದೆ ಅನ್ನುವಂತ ಫೀಲಿಂಗ್ ಬೇಡ. ಮೋಸ ಹೋಗೋಕ್ಕಿಂತ ಮುಂಚೆನೆ ಸ್ವಲ್ಪ ಕೇರ್ಫುಲ್ ಆಗಿ ಇರೋದು ಒಳ್ಳೇದು. ಹಾಗೇನೆ ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಂತ ಯಾರಿರ್ತಾರೆ ಅವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ಇವಾಗ ಒಂದಷ್ಟು ಹೆಲ್ಪ್ ನ ಕೇಳ್ತಾರೆ, ಮಾಡೋದು ಬಿಡೋದು ನಿಮ್ಮ ಇಷ್ಟ. ಹಾಗೇನೆ ಇನ್ಕಮ್ ಅಂತ ಬಂದಾಗ ನಿಮ್ಮ ಸೇವಿಂಗ್ಸ್ ಕಡೆ ಇಷ್ಟು ದಿನ ಏನ್ ಸೇವಿಂಗ್ ಆಗಿಲ್ಲ, ಇನ್ಮೇಲೆ ಸೇವಿಂಗ್ಸ್ ಆಗೋದು ಕೂಡ ಚೆನ್ನಾಗಿ ಆಗ್ತಾ ಬರುತ್ತೆ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ಬರುತ್ತೆ. ಹಾಗೇನೆ ನಿಮ್ಗೆ ಸ್ವಲ್ಪ ಇವಾಗ ಬಟ್ಟೆ, ಜ್ಯುವೆಲರೀಸ್ ಅದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಬರುವಂತಹ ಟೈಮ್ ಆಗಿರುತ್ತೆ. ಜಸ್ಟ್ ದಟ್ ಸ್ವಲ್ಪ ಆರೋಗ್ಯನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಹಾಗೇನೆ ಸಾಲದ ವಿಷಯದಲ್ಲಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಹಾಗೇನೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಸಾಕು ಪ್ರಾಣಿ ಇತ್ತು ಅಂತ ಹೇಳಿದ್ರೆ ಅದನ್ನು ಚಿಕ್ಕ ಪುಟ್ಟ ಏನಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ ಚಿಕ್ಕ ಇದ್ದಾಗ್ಲೇನೆ ಅದಕ್ಕೆ ಹಾಸ್ಪಿಟಲ್ನ ತೋರಿಸೋದು, ಟೇಕ್ ಕೇರ್ ಮಾಡೋದು ಮಾಡ್ಕೊಳ್ಳಿ. ಸೊ ಈ ಒಂದು ಓವರ್ ಆಲ್ ಕುಂಭ ರಾಶಿಯವರಿಗೆ ಇದು ಒಂಥರ ಮಿಕ್ಸ್ಡ್ ಆಫ್ ರಿಸಲ್ಟ್ ಇರುತ್ತೆ. ಎಲ್ಲಿ ನಿಮ್ಗೆ ಪ್ರೊಟೆಕ್ಷನ್ ಇದೆ ಅಲ್ಲೇನೆ ಇನ್ನೊಂದು ಪ್ರಾಬ್ಲಮ್ ಕೂಡ ಬರ್ತಾ ಇರೋದ್ರಿಂದ ಈ ಒಂದು ಪೀರಿಯಡ್ ಅಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದೇನೆ. ಸಿನ್ 7.5 ಇರೋದ್ರಿಂದ ಸ್ವಲ್ಪ ರಿಲೀಫ್ ಅಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಡೋಂಟ್ ವರಿ. ಈ ಟೈಮಲ್ಲಿ ಎಷ್ಟು ಕಾಮ್ ಆಗಿ ಇರ್ಬೋದು, ಎಷ್ಟು ನೆಮ್ಮದಿಯಿಂದ ಜೀವನ ನಡ್ಸ್ಕೊಂಡು ಹೋಗೋಕೆ ನೀವೇ ನಿಮ್ಮನ್ನ ಪ್ರಿಪೇರ್ ಮಾಡ್ಕೊಂತೀರಾ, ಅಷ್ಟು ಒಳ್ಳೇದಾಗಿರುತ್ತೆ ಈ ಒಂದು ಗುರು ಸಂಚಾರ. ಸೊ ಆಲ್ ದ ಬೆಸ್ಟ್. ಕೊನೆಯ ರಾಶಿ, ಕೊನೆಯ ಲಗ್ನ ಬಂದು ಮೀನ ಲಗ್ನ. ಮೀನ ರಾಶಿಯವರಿಗೆ ಗುರು ಸಂಚಾರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಿಮ್ಗೆ 5ನೇ ಮನೆಯಲ್ಲಿ ಗುರು ಪ್ರವೇಶ ಮಾಡ್ತಾ ಇದ್ದಾರೆ. ಇಲ್ಲಿಂದ 9ನೇ ಮನೆ, 11ನೇ ಮನೆ ಹಾಗೆ 1ನೇ ಮನೆನ ನೋಡ್ತಿದ್ದಾರೆ. ಈ ಒಂದು ಪೀರಿಯಡ್ ನಿಮ್ಗೆ ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್ ಆಗಿರುತ್ತೆ. ನಿಮ್ಮಲ್ಲಿ ಹೊಸತನ ಬರೋ ತರ ಇರುತ್ತೆ. ಎಲ್ಲರಿಂದ ದೂರ ಉಳಿದಿರೋ ನೀವು ಪ್ರಪಂಚದಲ್ಲಿ ಒಳ್ಳೆ ರೀತಿನೂ ನೋಡಿ ಈಗ ನಿಮ್ಮನ್ನ ನೀವು ಆ ಒಂದು ಬೌಂಡ್ರಿಯಿಂದ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟು ಹೊಸ ಜೀವನ ಮಾಡೋದಕ್ಕೂ ಕೂಡ ಇದು ನಿಮ್ಗೆ ಒಳ್ಳೆ ಟೈಮ್ ಆಗಿರುತ್ತೆ. ಸೋಷಿಯಲ್ ಸರ್ಕಲ್ ಅಲ್ಲಿ ನಿಮ್ಗೆ ಸಹಾಯ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ. ನಿಮ್ಮನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗುವಂತಹ ಜನಗಳು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾರೆ. ಏನಾದ್ರೂ ನೀವು ತುಂಬಾ ದಿನದಿಂದ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ಕೆಲಸನ ಮೊದಲು ಮಾಡಿ. ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಏನ್ ಅನಿಸ್ತಿದೆ ಅದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಳೋದು ಒಳ್ಳೇದು. ಅರ್ಧಂಬರ್ಧ ಹೇಳ್ಕೊಂಡ್ರೆ ನಿಮ್ಗೂ ಕರೆಕ್ಟ್ ಆಗಿ ಅರ್ಥ ಆಗಲ್ಲ, ಬೇರೆಯವ್ರಿಗೂ ಕರೆಕ್ಟ್ ಆಗಿ ಅರ್ಥ ಆಗಲ್ಲ. ಇದರಿಂದ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಟೈಮ್ ಕೂಡ ಆಗಿರುತ್ತೆ. ಲವ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇವಾಗ ರಿಯಾಲಿಟಿ ಚೆಕ್ ಅನ್ನುವಂತೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮುಖವಾಡಗಳು ಕೂಡ ಹೊರಗಡೆ ಬರುವಂತಹ ಟೈಮ್ ಆಗಿರುತ್ತೆ. ರಿಲೇಶನ್ಶಿಪ್ ಅಂತ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಅದು ಬಿಟ್ರೆ ಮೀನ ರಾಶಿ, ಮೀನ ಲಗ್ನದವ್ರಿಗೆ ತುಂಬಾ ದಿನದಿಂದ ಎಲ್ಲಾನು ಕಳ್ಕೊಂಡಿರೋ ನಿಮ್ಗೆ ಎಲ್ಲಾನು ಸಿಗುವಂತಹ ಟೈಮ್ ರೈಟ್ ವೇಲಿ ಯೂಸ್ ಮಾಡ್ಕೊಳ್ಳಿ, ಅಷ್ಟು ಮಾತ್ರ ಹೇಳ್ಬೋದು. ಸೊ ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.